ಹಲೋ ಸ್ಟೂಡೆಂಟ್ಸ್, ಸೆಕೆಂಡ್ ಪಿ ಸಿನಲ್ಲಿ ಒಟ್ಟು 13 ಚಾಪ್ಟರ್ಸ್ ಇದೆ. 13 ಚಾಪ್ಟರ್ಸಲ್ಲಿ ನೀವು ಪಕ್ಕ ಪ್ರತಿಯೊಂದು ಕಾನ್ಸೆಪ್ಟನ್ನು ಡೀಪಾಗಿ ಡೆಪ್ತಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಅಂದರೆ MCQ 15 MCQ ಇರುತ್ತೆ. ಪಾರ್ಟ್ ಎನಲ್ಲಿ ಸೆಕೆಂಡಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ 5 ಕ್ವಶನ್ಸಲ್ಲಿ 5 ಆನ್ಸರ್ ಕೊಟ್ಟಿರ್ತಾರೆ. ಟೋಟಲ್ 1 ಮಾರ್ಕ್ಸ್ ಕ್ವಶನ್ಸ್ 20 ಇರುತ್ತೆ. ಇದಕ್ಕೆಲ್ಲಕ್ಕೂ ನೀವು ಆನ್ಸರ್ ಮಾಡಬೇಕು ಅಂದರೆ ಪ್ರತಿಯೊಂದು ಚಾಪ್ಟರ್ನು ನೀವು ಗ್ಲಾನ್ಸ್ ಮಾಡಿರಬೇಕು. ಯಾವುದೇ ಚಾಪ್ಟರ್ನ ನೀವು ಡ್ರಾಪ್ ಮಾಡೋಂಗಿಲ್ಲ. ಪ್ರತಿಯೊಂದು ಚಾಪ್ಟರ್ನು ಕ್ವಶನ್ಸನ್ನು ಕೇಳ್ತಾರೆ. LPPನಲ್ಲಿ MCQ ಇಲ್ಲದೇ ಇರ್ಬೋದು, ಅಪ್ಲಿಕೇಶನ್ಸ್ ಆಫ್ ದಿ ಡೆಫಿನೆಟ್ ಇಂಟೆಗ್ರಲ್ಸಲ್ಲಿ MCQ ಇಲ್ಲದೇ ಇರ್ಬೋದು. ಬಟ್ 6 ಮಾರ್ಕ್ಸು 5 ಮಾರ್ಕ್ಸು ಕವರ್ ಆಗಬೇಕು ಅಂದರೆ ಪ್ರತಿಯೊಂದು ಚಾಪ್ಟರ್ ನೀವು ಟಚ್ ಮಾಡಲೇಬೇಕು. ಒಟ್ಟು 13 ಚಾಪ್ಟರ್ಸ್ ಸೆಕೆಂಡ್ ಪಿ ಸಿ. ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್, matrices and determinants, inverse trigonometry functions. ಅದರಲ್ಲಿ ಇನ್ವರ್ಸ್ ಟ್ರಿಗೊನೋಮೆಟ್ರಿ ಫಂಕ್ಷನ್ಸಲ್ಲಿ 3 ಮಾರ್ಕ್ಸ್ 2 ಮಾರ್ಕ್ಸ್ MCQ ಇರುತ್ತೆ. ಅದರಲ್ಲಿ 4 ಮಾರ್ಕ್ಸ್ ಇರಲ್ಲ, 5 ಮಾರ್ಕ್ಸ್ ಇರಲ್ಲ, 6 ಮಾರ್ಕ್ಸ್ ಇರಲ್ಲ. ಬಟ್ ಇನ್ವರ್ಸ್ ಟ್ರಿಗೊನೋಮೆಟ್ರಿ ಫಂಕ್ಷನ್ಸು ಚಿಕ್ಕ ಚಾಪ್ಟರ್ ಆದ್ರೂ ಈ ಚಾಪ್ಟರು ನಿನಗೆ ವೆರಿ ಇಂಪಾರ್ಟೆಂಟ್, ವೆರಿ ಎಸೆನ್ಷಿಯಲ್ ಫಾರ್ ಡಿಫರೆನ್ಷಿಯೇಷನ್, ಇಂಟಿಗ್ರೇಷನ್ ಆ್ಯಂಡ್ ಫಾರ್ ಆಲ್ ಚಾಪ್ಟರ್ಸ್. ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯೇಷನ್, ಅದರಲ್ಲಿ ಅಪ್ಲಿಕೇಶನ್ಸ್ ಆಫ್ ದಿ ಡೆರಿವೇಟಿವ್, ಇಂಟೆಗ್ರಲ್ಸಲ್ಲಿ ಇಂಡೆಫಿನೆಟ್ ಇಂಟೆಗ್ರಲ್ಸ್, ಡೆಫಿನೆಟ್ ಇಂಟೆಗ್ರಲ್ಸ್, ಅಪ್ಲಿಕೇಶನ್ಸ್ ಆಫ್ ದಿ ಡೆಫಿನೆಟ್ ಇಂಟೆಗ್ರಲ್ಸ್, ಡಿಫರೆನ್ಷಿಯಲ್ ಈಕ್ವೇಷನ್. ನೋಡಿ, ಡಿಫರೆನ್ಷಿಯಲ್ ಈಕ್ವೇಷನ್ ಅನ್ನೋ ಒಂದು ಚಾಪ್ಟರ್. ಅದಕ್ಕೆ ಇಂಟಿಗ್ರೇಷನ್ ಕಾನ್ಸೆಪ್ಟ್ ಬೇಕೇ ಬೇಕು ನಿಮಗೆ. ವಿತೌಟ್ ಇಂಟಿಗ್ರೇಷನ್ನು ಡಿಫರೆನ್ಷಿಯಲ್ ಈಕ್ವೇಷನ್ ಚಾಪ್ಟರ್ ಅರ್ಥವಾಗಲ್ಲ, ಬರಲೇಬೇಕು. ಓಕೆ, ನೀವು ವೆಕ್ಟರ್ಸ್, 3 ಡೈಮೆನ್ಷನಲ್ ಜಾಮೆಟ್ರಿ ಈಸಿ ಇರುತ್ತೆ. ಪ್ರಾಬಬಿಲಿಟಿ ಫಸ್ಟ್ ಪಿ ಸಿನ ಆಲ್ರೆಡಿ ಟಚ್ ಇರುತ್ತೆ. LPP ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್. ಫಸ್ಟ್ ಪಿ ಸಿ ಕಾನ್ಸೆಪ್ಟನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಅಂದರೆ ಸೆಕೆಂಡ್ ಪಿ ಸಿ ಬರ್ತಕ್ಕಂಥ ಎಲ್ಲ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಬೋದು. ಯಾವಾಗಲೂ ಅಷ್ಟೇ ನಮ್ಮ ಮೈಂಡಲ್ಲಿ ಸ್ಕೋರ್ ಔಟ್ ಆಫ್ ಔಟ್ ಬರೋ ಥರ ಸ್ಕೋರ್ ಮಾಡ್ಕೊಬೇಕು. ನಾವು ಮೈಂಡ್ ಸೆಟ್ ಮಾಡ್ಕೊಬೇಕು. ನಾವು ಔಟ್ ಆಫ್ ಔಟ್ ತೆಗಿಲೇಬೇಕು, 100ಕ್ಕೆ 100 ತೆಗಿಲೇಬೇಕು. ಅಂದರೆ 80 ಇರುತ್ತೆ, ಇನ್ನು 20 ಮಾರ್ಕ್ಸು ಪ್ರಾಜೆಕ್ಟ್ ಆ್ಯಂಡ್ ಅಸೈನ್ಮೆಂಟ್ ಇರುತ್ತೆ. 80ಗೆ 80 ತೆಗೆದ್ರೆ ಅಲ್ಲಿ 20 ಮಾರ್ಕ್ಸ್ ಪ್ರಾಜೆಕ್ಟು ಅಸೈನ್ಮೆಂಟ್ ಮಾಡಿದರೆ ಅಲ್ಲಿ 20 ಮಾರ್ಕ್ಸು, ಇಲ್ಲಿ 80 ತೆಗೆದ್ರೆ ಟೋಟಲ್ 100 ಮಾರ್ಕ್ಸ್ ಆಗುತ್ತೆ. ನಾನು ಮ್ಯಾಕ್ಸಿಮಮ್ ನನ್ನ GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ಯಾರು ಫಾಲೋ ಮಾಡ್ತಾಯಿದ್ದೀರಿ ಅವರಿಗೆ 2 ಮಾರ್ಕ್ಸ್ 3 ಮಾರ್ಕ್ಸ್ MCQ ವಿತ್ ಎಕ್ಸ್ಪ್ಲನೇಷನ್. ನಾನು MCQನಲ್ಲಿ ಬರೀ ಟಿಕ್ ಮಾಡೋದಿಲ್ಲ, ವಿತ್ ಎಕ್ಸ್ಪ್ಲನೇಷನ್ ಕೊಟ್ಟು ಸಾಲ್ವ್ ಮಾಡಿರ್ತೇನೆ MCQನಲ್ಲಿ. ಅಬ್ಸರ್ವ್ ಮಾಡಿಬೇಕಾದ್ರೆ ಇನ್ನೊಂದು ಖುಷಿ ವಿಚಾರ, ಸಂತೋಷದ ವಿಚಾರ ಅಂದರೆ ನನ್ನ GH ಮ್ಯಾಥ್ಸ್ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ 1000 ದಾಟಿದೆ. ಅದಕ್ಕೆ ಸ್ಟೂಡೆಂಟ್ಸೇ ಕಾರಣ, ಸ್ನೇಹಿತರು ಮತ್ತು ಲೆಕ್ಚರರ್ಸು ಇವರೆಲ್ಲ ನನಗೆ ಸಬ್ಸ್ಕ್ರೈಬ್ ಆಗಿರೋದ್ರಿಂದ 1000 ಮೀರಿದೆ. GH ಮ್ಯಾಥ್ಸ್ ಯೂಟ್ಯೂಬ್ಗೆ ಗೊತ್ತಾಗುತ್ತೆ ನಿಮಗೆ. 1000 ಸಬ್ಸ್ಕ್ರೈಬ್ ಆಗಿ ಮೀರಿದೆ. ಅದಕ್ಕೆ ನನ್ನ GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಿ, ಫಾಲೋ ಆಗಿದ್ದೀರಿ, ಆ ಎಲ್ಲ ಸ್ಟೂಡೆಂಟ್ಸ್ಗೆ ಮತ್ತು ಸ್ನೇಹಿತರಿಗೆ ಮತ್ತು ಲೆಕ್ಚರರ್ಸ್ಗೆ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ಹೃತ್ಪೂರ್ವಕವಾದ ವಂದನೆಗಳು. ಅದನ್ನು ದಯವಿಟ್ಟು ಸಲ್ಲಿಸ್ತೇನೆ. ಅಲ್ಲಿಗೆ ನಾನು ಇನ್ನೂ ವಿಡಿಯೋ ಮಾಡೋದಕ್ಕೆ ಸೆಕೆಂಡ್ ಪಿ ಸಿ ಆಗಿರ್ಬೋದು, ಮತ್ತು ಫಸ್ಟ್ ಪಿ ಸಿ ಸ್ಟೂಡೆಂಟ್ಸ್ಗಾಗಿರ್ಬೋದು, ಮತ್ತು ಡಿಪ್ಲೊಮಾ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಆ ಎಲ್ಲ ಸ್ಟೂಡೆಂಟ್ಸ್ಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಫಸ್ಟ್ ಆಫ್ ಆಲ್, ಯಾಕೆಂದರೆ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿರೋದ್ರಿಂದ ನಾನು ಪಾಠ ಮಾಡೋದಕ್ಕೆ ಇನ್ಸ್ಪಿರೇಷನ್. ಓಕೆ, ಈಗ ಸೆಕೆಂಡ್ ಪಿ ಸಿ ಏನು March 3 ಎಕ್ಸಾಮ್ ಇದೆ, ಆ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲಿ ಅನ್ನೋ ದೃಷ್ಟಿಯಿಂದ ನಾನು ನಂಬರ್ ಆಫ್ ಪ್ರಾಬ್ಲಮ್ಸನ್ನು ನಾನು ಪ್ರತಿಯೊಂದು ಚಾಪ್ಟರ್ದು ಸೆಂಡ್ ಮಾಡ್ತಾ ಇದ್ದೇನೆ. ಒಂದೊಂದು ಕ್ವಶನ್ಸ್ಗೆ ಇನ್ಕ್ಲೂಡಿಂಗ್ MCQ, ಒಂದು ಕ್ವಶನ್ಸ್ಗೆ ರಿಲೇಟೆಡಾಗಿ 10 ಕ್ವಶನ್ಸನ್ನು ಸಾಲ್ವ್ ಮಾಡಿ ನಾನು ಸೆಂಡ್ ಮಾಡ್ತಾ ಇದ್ದೇನೆ. ಈಗಲೂ ಕಾಲ ಮಿಂಚಿಲ್ಲ. ನನ್ನ ವಿಡಿಯೋಗಳನ್ನು ನೋಡಿ ಸೆಕೆಂಡ್ ಪಿ ಸಿ ಸೈನ್ಸ್ ಸ್ಟೂಡೆಂಟ್ಸ್ಗೆ ಶೇರ್ ಮಾಡಿ, ಹೆಲ್ಪ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಈಗ ಫಸ್ಟ್ ಪಿ ಸಿ ಎಕ್ಸಾಮ್ ಮುಗಿದಿದೆ. ಸೆಕೆಂಡ್ ಪಿ ಸಿ ಹೋಗ್ತಕ್ಕಂಥ ವಿದ್ಯಾರ್ಥಿಗಳು ನಾನು ಕಳಿಸ್ತಕ್ಕಂಥ ವಿಡಿಯೋಗಳನ್ನು ದಯವಿಟ್ಟು ಈ ರಜೆಗಳಲ್ಲಿ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಒಂದು ಬುಕ್ಕು, ಒಂದು 300 ಪೇಜಸ್ಸು ಅಥವಾ 400 ಪೇಜಸ್ಸು ನೋಟ್ಸ್ ಇಟ್ಕೊಂಡು ನಾವು ಕಳಿಸ್ತಕ್ಕಂಥ ವಿಡಿಯೋಗಳನ್ನು ಒಂದು ಕಡೆ ಬರೆಯೋಕ್ಕೆ ಹೇಳಿ. ಪೇರೆಂಟ್ಸ್ ನೋಡ್ತಾ ಇದ್ದರೆ ಆ ಕಳಿಸ್ತಕ್ಕಂಥ ವಿಡಿಯೋಗಳಲ್ಲಿ ಬರ್ತಕ್ಕಂಥವನ್ನ ಚಾಪ್ಟರ್ ವೈಸ್ ಬರಿತಾ ಹೋದರೆ
ನೀವು ಕಾಲೇಜ್ ಸ್ಟಾರ್ಟ್ ಆದ ತಕ್ಷಣ ಮೇಷ್ಟ್ರುಗಳು ಪಾಠ ಮಾಡ್ತಕ್ಕಂಥದ್ದು ಈಸಿಯಾಗಿ ಅರ್ಥವಾಗುತ್ತೆ. ರಜೆಗಳಲ್ಲಿ ಟೈಮ್ ವೇಸ್ಟ್ ಮಾಡೋ ಬದಲು ದಯವಿಟ್ಟು ನನ್ನ GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ಸೆಕೆಂಡ್ ಪೀಸಲ್ಲಿ ಕಳಿಸ್ತಕ್ಕಂಥ ಚಾಪ್ಟರ್ ವೈಸ್ ಕಳಿಸ್ತಾ ಇರ್ತೀನಿ ನಾನು. ಆ ಚಾಪ್ಟರ್ ವೈಸ್ ಕಳಿಸ್ತಕ್ಕಂಥ ನೋಟ್ಬುಕ್ಕಲ್ಲಿ ಜಸ್ಟ್ ಬರ್ಕೊಂಡ್ರೆ ಸಾಕು, ಟೈಮ್ ವೇಸ್ಟ್ ಮಾಡೋ ಬದಲು. ಸೆಕೆಂಡ್ PC ಕ್ಲಾಸ್ ಸ್ಟಾರ್ಟ್ ಆದ ತಕ್ಷಣ ನಿಮಗೆ ಮೇಷ್ಟ್ರು ಲೆಕ್ಚರರ್ಸ್ ಪಾಠ ಮಾಡ್ತಕ್ಕಂಥದ್ದು ಈಸಿಯಾಗಿ ಅರ್ಥವಾಗುತ್ತೆ. ದಯವಿಟ್ಟು ಟೈಮನ್ನು ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಈಗ ನಾನು ಸೆಕೆಂಡ್ PCಗೆ ರಿಲೇಟೆಡ್ ಆಗಿರ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಕ್ವಶನ್ ಸಾಲ್ವ್ ಮಾಡ್ತೇನೆ ಅಬೌಟ್ ಡಿಫರೆನ್ಷಿಯೇಷನ್. ಫೈಂಡ್ dy over dx. Find dy over dx if root of y by x plus root of x by y is equal to any constant. Any constant, not only 6, any constant k, a, 6, 36 ಯಾವ್ದು ಬೇಕಾದರೂ ಕಾನ್ಸ್ಟೆಂಟನ್ನು ಕೊಡ್ಬೋದು. ನೋಡಿ, ರೂಟ್ ನಾನು ಯಾವಾಗ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋದು GH ಮ್ಯಾಥ್ಸ್ ಯೂಟ್ಯೂಬ್ಗೆ ಸೆಂಡ್ ಮಾಡ್ತಾ ಇದ್ದೀನಿ ಅಂದರೆ ಡಿಫ್ರೆಂಟ್ ಆಗಿರ್ತಕ್ಕಂಥ ಕ್ವಶನ್ಸನ್ನೇ ಸೆಂಡ್ ಮಾಡ್ತೇನೆ. ಯಾಕೆಂದರೆ ಈ ಥರ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದಾಗ ಬೇರೆ ಅವ್ರ ಎಕ್ಸಾಮಲ್ಲಿ ಬೇರೆ ಯಾವ ಥರ ಪ್ರಾಬ್ಲಮ್ಸ್ ಬೇಕಾದರೂ ಕೊಡಲಿ, ಸಾಲ್ವ್ ಮಾಡ್ಬೋದು. ಸಾಲ್ವ್ ಮಾಡಲಿ ಅನ್ನೋ ಉದ್ದೇಶದಿಂದ ನಾನು ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸನ್ನು ನಾನು GH ಮ್ಯಾಥ್ಸ್ ಯೂಟ್ಯೂಬ್ಗೆ ಸೆಂಡ್ ಮಾಡ್ತಾ ಇರ್ತೇನೆ. ಸುಮ್ಮನೆ ಯಾವುದೋ ಈಸಿ ಇರ್ತಕ್ಕಂಥ ಕ್ವಶನ್ಸನ್ನು ಈಸಿ ತೊಗೊತೇನೆ, ಬಟ್ ಈ ಥರ ಪ್ರಾಬ್ಲಮ್ಸ್ ಮಾಡಿದಾಗ ಹುಡುಗರಿಗೆ ಎಂಥ ಪ್ರಾಬ್ಲಮ್ಸ್ ಬೇಕಾದರೂ ಕೊಡಲಿ ಸಾಲ್ವ್ ಮಾಡ್ತೀವಿ ಅನ್ನೋ ಕಾನ್ಫಿಡೆಂಟು ಸ್ಟೂಡೆಂಟ್ಸಲ್ಲಿ ಬರಬೇಕು. ನಾವು ಯಾವಾಗಲೂ ಅಷ್ಟೇ ಸ್ಟೂಡೆಂಟ್ಸಲ್ಲಿ ಕಾನ್ಫಿಡೆನ್ಸ್ ಬಿಲ್ಡಪ್ ಮಾಡಬೇಕು. ಯಾವ ಪ್ರಾಬ್ಲಮ್ಸ್ ಕೊಟ್ಟರು ನಾನು ಸಾಲ್ವ್ ಮಾಡ್ತೇನೆ ಅನ್ನೋ ಕ್ರಿಯೇಟಿವಿಟಿನ, ಕಾನ್ಫಿಡೆನ್ಸನ್ನು ಮಕ್ಕಳಲ್ಲಿ ಸ್ಟೂಡೆಂಟ್ಸಲ್ಲಿ ನಾವು ಬಿಲ್ಡಪ್ ಮಾಡಿದರೆ 100% ಸಕ್ಸಸ್ ಆಗ್ತಾರೆ. ನಂಬರ್ ಆಫ್ ಯೂಟ್ಯೂಬ್ಸ್ ಇದೆ. ಸ್ಟೂಡೆಂಟ್ಸು ನಮ್ಮ ಯೂಟ್ಯೂಬನ್ನೇ ನೋಡಬೇಕು ಅಂತೇನಿಲ್ಲ. ನಾವು ನೋಡ್ತಾ ಇರ್ತೀವಲ್ಲ, ನಂಬರ್ ಆಫ್ ಯೂಟ್ಯೂಬ್ಸ್ ಚಾನಲ್ಸ್ ಇರ್ತವೆ. ಯಾವಾಗಲೂ ಅಷ್ಟೇ ಯೂಟ್ಯೂಬ್ಗಳಲ್ಲಿ ಪಾಠ ಮಾಡಬೇಕಾದ್ರೆ ಸ್ಟೂಡೆಂಟ್ಸ್ ಜೊತೆಲಿ ಇಂಟ್ರ್ಯಾಕ್ಷನ್ ಇರಬೇಕು. ಮಿನಿಮಮ್ ಒಂದು 20 ವರ್ಷ 30 ವರ್ಷ ಪಾಠ ಮಾಡಿರಬೇಕು. ಮತ್ತು ಕ್ವಶನ್ ಪೇಪರ್ಗಳನ್ನು ಸೆಟ್ ಮಾಡಿರಬೇಕು. ಮತ್ತು ವ್ಯಾಲ್ಯೂಯೇಷನ್ಗಳಿಗೆ ಹೋಗಿರಬೇಕು. ಯಾಕಂದರೆ ವ್ಯಾಲ್ಯೂಯೇಷನ್ಸ್ಗೆ ಹೋದಾಗ ಯಾವ ಥರ ಕ್ವಶನ್ಸ್ ಕೇಳ್ತಾರೆ, ಯಾವ ಥರ ಆನ್ಸರ್ ಮಾಡಬೇಕು, ಇದ್ರ ಬಗ್ಗೆ ಯಾರಿಗೆ ಐಡಿಯಾ ಇರುತ್ತೆ ಅಂಥ ಲೆಕ್ಚರರ್ಸ್ ಯೂಟ್ಯೂಬ್ಗಳನ್ನು ವಿದ್ಯಾರ್ಥಿಗಳು ಫಾಲೋ ಮಾಡಬೇಕು. ಸುಮ್ಮನೆ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋದಲ್ಲ, ಟ್ರಿಕ್ಕಿ ಯಾವ ಸ್ಟೆಪ್ಸ್ ಬರೀಬೇಕು, ಯಾವ ಸ್ಟೆಪ್ಸ್ ಅವಶ್ಯಕತೆ ಇದೆ, ಆ ಸ್ಟೆಪ್ಸ್ಗೆ ಯಾವ್ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ, ಇಂಥ ಐಡಿಯಾ ಕೊಡ್ತಕ್ಕಂಥ ಲೆಕ್ಚರರ್ಸ್ ಯೂಟ್ಯೂಬ್ಗಳನ್ನು ನೋಡಿ. ಸುಮ್ಮನೆ ಬಿಲ್ಡಪ್ ಕೊಡ್ತಕ್ಕಂಥ ಯೂಟ್ಯೂಬ್ಗಳಲ್ಲ. ಸಬ್ಜೆಕ್ಟ್ ಬಗ್ಗೆ ಗ್ರಿಪ್ ಇರಬೇಕು, ಸಬ್ಜೆಕ್ಟ್ ಬಗ್ಗೆ ಡೆಪ್ತ್ ಆ್ಯಂಡ್ ನಾಲೆಡ್ಜ್ ಇರಬೇಕು. ಆವಾಗ ಮಾತ್ರ ಸ್ಟೂಡೆಂಟ್ಸು ಪ್ರಾಬ್ಲಮ್ಸ್ ಮಾಡ್ಬೇಕಾದ್ರೆ ಗೊತ್ತಾಗೋಗ್ಬಿಡುತ್ತೆ. ಓಕೆ, ಸುಮ್ಮನೆ ಜೋಶಾಗಿ ಈ ಬೇರೆ ಥರ ಎಲ್ಲ ಮ್ಯಾಥಮೆಟಿಕ್ಸ್ ಪಾಠ ಮಾಡಬೇಕಾದ್ರೆ ನಾಲೆಡ್ಜ್ ಇರಬೇಕು. ಮಕ್ಕಳಿಗೆ 25 ವರ್ಷ ಪಾಠ ಮಾಡಿರಬೇಕು, ವ್ಯಾಲ್ಯೂಯೇಷನ್ಸ್ಗಳನ್ನು ಮಾಡಿರಬೇಕು. ಆವಾಗ ಮಾತ್ರ ಸಬ್ಜೆಕ್ಟ್ ಬಗ್ಗೆ ಗ್ರಿಪ್ ಸಿಗುತ್ತೆ. ಅಂಥ ಲೆಕ್ಚರರ್ಸ್ ಪಾಠ ಮಾಡ್ತಕ್ಕಂಥ ಯೂಟ್ಯೂಬ್ಗಳನ್ನು ನೋಡಿ, ಆವಾಗ ನಿಮಗೆ ಸಬ್ಜೆಕ್ಟ್ ಅರ್ಥವಾಗುತ್ತೆ. ಸ್ಟೂಡೆಂಟ್ಸ್ ಅದನ್ನು ಫಸ್ಟ್ ಮೈಂಡಲ್ಲಿ ಇಟ್ಕೋಬೇಕು. ನೋಡಿ, ರೂಟ್ ಆಫ್ y by x plus root of x by y is equal to 6. ಹೌ ಟು ಡಿಫರೆನ್ಷಿಯೇಷನ್ ಸಮಥಿಂಗ್. ನೋಡಿ, ರೂಟ್ ಕೊಟ್ಟಾಗ ಒಂದು ಸ್ವಲ್ಪ ಆರ್ಡರ್ ಮಾಡ್ಕೋಬೇಕು. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್. ಜನರಲ್ ಆಗಿ ಮ್ಯಾಥಮೆಟಿಕ್ಸಲ್ಲಿ ರೂಟ್ ಇದೆ ಅಂದ ತಕ್ಷಣ, ವೆದರ್ ಇನ್ ಲೆಫ್ಟ್ ಸೈಡ್ ಆರ್ ರೈಟ್ ಸೈಡ್ ರೂಟ್ ಇದೆ ಅಂದರೆ ಮೈಂಡಿಗೆ ಬಂದ್ಬಿಡ್ಬೇಕು ನಮ್ಮ ಮಕ್ಕಳಿಗೆ. ಓ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿದಾಗ ಏನಾಗುತ್ತೆ? ರೂಟ್ ಆಫ್ y by x plus root of x by y whole square is equal to 6 square. ಲೆಫ್ಟ್ ಸೈಡ್ ಯಾವ ಫಾರ್ಮುಲಾ ಯೂಸ್ ಮಾಡಬೇಕು? a plus b whole square ಫಾರ್ಮುಲಾ. ನೋಡಿ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಅಂತ ನಾವು ಹೇಳ್ತಿದ್ದಾಗೆ ನಮ್ಗೆ ಅರ್ಥ ಆಗ್ಬಿಡುತ್ತೆ. ಓ, a plus b whole square ಫಾರ್ಮುಲಾ. ವಾಟ್ ಇಸ್ ದ ಫಾರ್ಮುಲಾ ಆಫ್ a plus b whole square? a square plus b square plus 2ab or a square plus 2ab plus b square. ನಿಮ್ಮ ಕನ್ವೀನಿಯಂಟ್. ಇದನ್ನ a ಅಂತ ಟ್ರೀಟ್ ಮಾಡಿ, ಇದನ್ನ b ಅಂತ ಟ್ರೀಟ್ ಮಾಡಿ. ರೂಟ್ ಆಫ್ y by x whole square plus root of x by y whole square plus 2 into root a y by x into b root of x by y is equal to 36.
6 square ಅಂದರೆ 36. 6 into 6. Square root get cancel. ರೂಟ್ ಅದು ಚೆನ್ನಾಗಿ ಗೊತ್ತಿದೆ. ರೂಟ್ ಅಂದರೆ ರೂಟ್ x ಅಂದರೆ x power 1/2 whole square. ರೂಟ್ get cancel. ರೂಟ್ ಯಾವ ಬೇಸಿಸ್ ಮೇಲೆ ಕ್ಯಾನ್ಸಲ್ ಆಗುತ್ತೆ? ರೂಟ್ ಕ್ಯಾನ್ಸಲ್ ಆಗಲ್ಲ, ಈ ಸಿಂಬಲ್ ಕ್ಯಾನ್ಸಲ್ ಆಗಲ್ಲ. ರೂಟ್ ಅಂದರೆ 1/2 whole to the power of 2 to get cancelled. Remaining y by x plus x by y plus 2 into root of y by x into root of x by y. We know that root a into root b is equal to root of ab. Root a into root b is equal to root of ab. Root of y by x into x by y is equal to 36. x under the root ಒಳಗಡೆ x ಕ್ಯಾನ್ಸಲ್ ಆಗುತ್ತೆ, y ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಆದಾಗ ರೂಟ್ 1 ಆಗುತ್ತೆ. ರೂಟ್ 1 ಅಂದ್ರೆ ಇಸ್ ಲಿಮಿಟ್ ವಾಟ್? ರೂಟ್ 1 is equal to 1. ಇದು ತಗೊಂಡೆ y by x plus x by y plus 2, it goes to 1, remaining 2 is equal to 36. It implies y by x plus x by y is equal to 2 right ಹೋದ್ರೆ -2 ಆಗುತ್ತೆ. 36 minus 2 is only but 34. Now differentiate with respect to x. Differentiate with respect to x. y by x ಗೆ ಡಿಫರೆನ್ಷಿಯೇಟ್ ಮಾಡಬೇಕು, x by y ಗೆ ಡಿಫರೆನ್ಷಿಯೇಟ್ ಮಾಡಬೇಕು. ಬೇಕಾದ್ರೆ ಸಪೋಸ್ LCM ತಗೊಂಡು ಬೇಕಾದ್ರೆ ಮಾಡ್ಬೋದು, ತೊಂದರೆ ಏನಿಲ್ಲ. LCM ತಗೊಂಡು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಡಿಫರೆನ್ಷಿಯೇಟ್ ಮಾಡಿರೋ ಆನ್ಸರ್ ಬರುತ್ತೆ. ನಾನೀಗ ಪ್ರೆಸೆಂಟ್ y by x ಗೆ ನಾನು ಡಿಫರೆನ್ಷಿಯೇಟ್ ಮಾಡ್ತಾನೆ, x by y ಗೆ ಡಿಫರೆನ್ಷಿಯೇಟ್ ಮಾಡ್ತೀನಿ by using quotient rule. Quotient rule, derivative of numerator by denominator is equal to denominator whole square upon denominator into derivative of numerator minus numerator into derivative of denominator. ಯಾರು ಇದಕ್ಕೂ quotient rule ಅಪ್ಲೈ ಮಾಡ್ತಾನೆ, ಇದಕ್ಕೂ quotient rule ಅಪ್ಲೈ ಮಾಡ್ತಾನೆ, ಇದಕ್ಕೂ quotient rule ಅಪ್ಲೈ ಮಾಡ್ತಾನೆ, ಇದಕ್ಕೂ quotient rule ಅಪ್ಲೈ ಮಾಡ್ತಾನೆ. Denominator whole square, x is denominator whole square upon denominator into derivative of y1 ಅಂತ ಕರೀತಾನೆ. dy over dx is also called it as y1 or y dash. Y dash ಅಂದ್ರೆ derivative of y, dash indicates derivative of y. Denominator whole square upon the denominator into derivative of y1 minus numerator, which is numerator y, into derivative of x is the limit 1 plus again here also by using quotient rule, denominator whole square upon denominator into derivative of x is the limit 1 minus numerator into derivative of y1 or dy over dx or y dash is equal to derivative of 34. 34 is a constant 0. Now cross multiplication, y square ಇಂದ ಇದು ಮಲ್ಟಿಪ್ಲಿಕೇಶನ್ ಮಾಡಿ, y square into this, y square into this, x square into this, x square into this, ಆರು ಮಾರ್ಕ್ ಹಾಕಿದೆ. y square into x by 1, x y square into y1 minus y into y square y cube, y square into y cube plus x square into y, x square into y minus x square into x cube, x square into x cube y1 divided by x square into y square is equal to 0. Cross multiplication ಮಾಡಿದ್ರೆ x square into y square goes to 0. Remaining here first term ಅಲ್ಲಿ y1 ಇದೆ, ಈ ಟರ್ಮ್ ಹತ್ರ y1 ಇದೆ, ಇಲ್ಲಿ y1 ಇದೆ, ಇಲ್ಲಿ y1 ಇದೆ. y1 is equal to dy over dx ಕಾಮನ್ ತೆಗಿತಾರೆ. dy over dx ಕಾಮನ್ ತೆಗೆದ್ರೆ xy square minus x cube
is equal to ಇವೆರಡು ಟರ್ಮ್ minus y cube plus x square y plus x square y minus y cube. Once again I will repeat, y1 common ತೆಗಿತಾನೆ, y1 is nothing but dy over dx, xy square minus x cube plus x square y minus y cube is equal to 0. Is equal to 0. dy over dx into xy square minus x cube is equal to minus y cube, right quadrant plus y cube minus x square y minus x square y. Clearly, final answer dy over dx is equal to y cube minus x square y cube minus x square y xy square minus x cube is equal to y cube minus x square y cube minus x square y ಕಾಮನ್ ತೆಗೆದಾನೆ, y ಕಾಮನ್ ತೆಗೆದಾಗ ರಿಮೈನಿಂಗ್ y square minus x square divided by ಇದರಲ್ಲಿ x ಕಾಮನ್ ತೆಗಿತಾನೆ, x ಕಾಮನ್ ತೆಗೆದಾಗ y square minus x square, x ಕಾಮನ್ ತೆಗೆದಿದ್ದಾನೆ y square minus x square, y square minus x square, y square minus x square get cancel, we get y by x. Final answer y by x. dy over dx equal to answer is y by x. ಕ್ವಶನ್ಸ್ ಅಲ್ಲಿ ಪಾಯಿಂಟ್ dy over dx ಅಂತ ಕೇಳಬಹುದು, prove that ಈ ತರ ಫಸ್ಟ್ if root of y by x plus root of x by y is equal to any constant, prove that dy over dx is equal to y by x. Prove that dy over dx equal to y by x ಅಂತ ಬೇಕಾದ್ರೆ ಕೇಳಬಹುದು. x ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡು x into dy over dx equal to y ಅಂತ ಬೇಕಾದ್ರೆ ಕೇಳಬಹುದು. x into dy over dx minus y is equal to 0 ಅಂತ ಬೇಕಾದ್ರೆ ಕೇಳಬಹುದು. dy over dx minus y by x ಇದು ಲೆಫ್ಟ್ ತಗೊಂಡ್ರೆ minus y by x is equal to 0. ಎಷ್ಟು ಟೈಪ್ ಅಂತ ಬೇಕಾದ್ರೂ ಪ್ರೂವ್ ದಟ್ ಅಂತ ಕೇಳಬಹುದು. ಇದೇ ಪ್ರಾಬ್ಲಮ್ಸ್ ಅನ್ನ ಪ್ರೂವ್ ದಟ್ ಈ ತರ ಬೇಕಾದ್ರೂ ಕೇಳಬಹುದು, ಈ ತರ ಬೇಕಾದ್ರೂ ಕೇಳಬಹುದು, ಈ ತರ ಬೇಕಾದ್ರೂ ಕೇಳಬಹುದು, ಈ ತರ ಬೇಕಾದ್ರೂ ಕೇಳಬಹುದು, ಬಟ್ ಮಾಡ್ತಕ್ಕಂಥ ಮೆಥಡ್ ಇಸ್ ದಿ ಸೇಮ್. ಓಕೆ, ಒನ್ ಮೋರ್ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಅನ್ನು ನಾನು GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ಸೆಂಡ್ ಮಾಡ್ತೇನೆ. ಒನ್ಸ್ ಅಗೇನ್ ನನಗೆ ಸ್ಟೂಡೆಂಟ್ಸ್, ಲೆಕ್ಚರರ್ಸ್, ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿರೋದ್ರಿಂದ 1000 ಸಬ್ಸ್ಕ್ರೈಬರ್ ಮೀಟ್ ಇದೆ. ಅದಕ್ಕೆಲ್ಲ ಕಾರಣ ಸ್ಟೂಡೆಂಟ್ಸ್ ಮತ್ತು ಫ್ರೆಂಡ್ಸ್, ಟೀಚರ್ಸ್, ಲೆಕ್ಚರರ್ಸ್ ಅವರೆಲ್ಲರಿಗೂ ನನ್ನ ಕಡೆಯಿಂದ ಪೂರ್ವಕವಾದ ವಂದನೆಗಳು. ಇನ್ನೂ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗ್ತಾ ಇದೆ ಅಂದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಇನ್ನೂ ಇಂಪಾರ್ಟೆಂಟ್ ಪ್ರಾಬ್ಲಮ್ಸನ್ನು ನಾನು ಫಸ್ಟ್ ಪಿ ಸಿ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ಸು, ಸೆಕೆಂಡ್ PUC ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ಸು ಮತ್ತು CETಗೆ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ಸು. ಈಗೇನು ಫಸ್ಟ್ PUC ಎಕ್ಸಾಮ್ ಮುಗಿದಿದೆ, ಸೆಕೆಂಡ್ PUC March 3 ಎಕ್ಸಾಮ್ ಮುಗಿಯುತ್ತೆ. ಆಫ್ಟರ್ ಸೆಕೆಂಡ್ PUC JEEಗೆ ಜಾಯಿಂಟ್ ಗೊತ್ತಿದೆ, JEE ತೊಗೊಂಡಿರ್ತೀರ ಆಲ್ರೆಡಿ. ನೆಕ್ಸ್ಟ್ CET ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ಸು ಫಸ್ಟ್ PUC ಮತ್ತು ಸೆಕೆಂಡ್ PUC ಪ್ರತಿಯೊಂದು ಚಾಪ್ಟರ್ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸನ್ನು ನಾನು GH ಮ್ಯಾಥ್ಸ್ ಯೂಟ್ಯೂಬ್ಗೆ ಸೆಂಡ್ ಮಾಡ್ತೇನೆ. ಸಬ್ಸ್ಕ್ರೈಬ್ ಆಗಿ, ಫಾಲೋ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.